ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದೇನೆ. ಅದನ್ನು ತಿಳಿಸಲಿದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಈ ವಿಡಿಯೋದಲ್ಲಿ ಶುಭ ವಿಚಾರ ಕೊಡ್ತೀನಿ, ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಮಾಡ್ತೀನಿ, ದಯವಿಟ್ಟು ಅದನ್ನು ಸಹ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಬಟನ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹದ ಪೂರ್ಣ ದೃಷ್ಟಿ ಈಗ ಒಂದೆರಡು ತಿಂಗಳಿಂದ ಶುರುವಾಗಿದೆ. ನಿಮಗೆ ಗುರುಬಲ ಇದೆ. ಅಷ್ಟೇ ಅಲ್ಲದೆ ಭಾಗ್ಯಾಧಿಪತಿಯಾದ ರವಿಗ್ರಹನೂ ಸಹ ಸಪ್ತಮದಲ್ಲೇ ಇರ್ತಾನೆ. ಅಂದ್ರೆ ಜುಲೈ 15ನೇ ತಾರೀಕಿನ ತನಕ ನಿಮ್ಮ ಭಾಗ್ಯಾಧಿಪತಿಯಾದಂತಹ ರವಿಗ್ರಹ, ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಈ ಎರಡರೂ ಯುತಿಯಾಗಿ ಸಪ್ತಮದಿಂದ ನಿಮಗೆ ಪೂರ್ಣ ದೃಷ್ಟಿ ಇರ್ತದೆ. ಭಾಗ್ಯಾಧಿಪತಿಯ ದೃಷ್ಟಿ, ರಾಶ್ಯಾಧಿಪತಿಗೆ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರ್ತದೆ ಜುಲೈ 15ನೇ ತಾರೀಕು ತನಕ. ಭಾಗ್ಯಾಧಿಪತಿ ಅಂದ್ರೆ ಅದೃಷ್ಟವನ್ನ ಕೊಡ್ತಕ್ಕಂತಹ ಗ್ರಹ. ಅದೃಷ್ಟವನ್ನ ಕೊಡ್ತಕ್ಕಂಥದ್ದು ಧನುರಾಶಿಯವರಿಗೆ ರವಿಗ್ರಹ. ಸೊ ನಿಮ್ಮ ಭಾಗ್ಯಾಧಿಪತಿಯಾದ ರವಿಯ ಪೂರ್ಣ ದೃಷ್ಟಿ ಜುಲೈ 15ನೇ ತಾರೀಕಿನ ತನಕ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿರಲಿದೆ. ಅಲ್ಲಿಗೆ ಅದೃಷ್ಟ ಅನ್ನತಕ್ಕಂಥದ್ದು ಜುಲೈ ತಿಂಗಳ ಮೊದಲ 2 ವಾರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡೋದೊಂದು ರೂಢಿಯಲ್ಲಿ ಇಟ್ಕೊಂಡ್ಬಿಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ಭಾಗ್ಯಾಧಿಪತಿ ಅಲ್ಲದೆ ಪಿತೃಕಾರಕವೂ ಹೌದು, 9ನೇ ಮನೆ ಅಧಿಪತಿಯೂ ಆಗಿರ್ತಾನೆ. ಸೊ 2 ವಿಚಾರಗಳಲ್ಲಿ ಧನುರಾಶಿಯವರಿಗೆ ಅನುಕೂಲ ಆಗುತ್ತೆ. ಒಂದು, ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಎರಡನೇದು, ತಂದೆಯವರಿಂದ ತುಂಬಾ ಅನುಕೂಲತೆಗಳಿದೆ. ಅಂದ್ರೆ ಧನುರಾಶಿಯವರ ತಂದೆಯವರು ಧನುರಾಶಿಯವರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಿಮಗೆ ಏನಾದ್ರು ಒಂದು ಆರ್ಥಿಕ ಸಹಾಯ ಬೇಕು ಅಥವಾ ಯಾರೋ ಒಂದು ರೆಕಮೆಂಡೇಶನ್ ಏನೇ ಬೇಕು, ನಿಮ್ಮ ತಂದೆಯವರಿಂದ ಸಹಾಯ ತುಂಬಾ ಚೆನ್ನಾಗಿ ಸಿಗಲಿದೆ. ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಏನಾದರೂ ಜಗಳ ಮನಸ್ತಾಪಗಳಿದ್ರೆ ಅದು ಸಹ ಪರಿಹಾರ ಮಾಡಿಕೊಳ್ಳಬಹುದು. ತುಂಬಾ ಚೆನ್ನಾಗಿ ಆ ತಂದೆ ಮಗ ಅಥವಾ ತಂದೆ ಮಗಳ ಒಂದು ಬಾಂಧವ್ಯ ಜುಲೈ ತಿಂಗಳ ಮೊದಲ 2 ವಾರ ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಸಹ ತುಂಬಾ ಅನುಕೂಲವಾಗಿದೆ. ಸ್ವಲ್ಪ ಹಠಕ್ಕೆ ಬಿದ್ದು ನಿಮ್ಮ ಪಾಲಿಂದ ಗಟ್ಟಿ ಮಾತಾಡ್ಕೊಂಡವರು ತೆಗೆದುಕೊಳ್ತೀರಾ ಅನ್ನೋದು ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಭೂಮಿಕಾರಕನಾದಂತಹ ಕುಜಗ್ರಹ ತನ್ನ ಮಿತ್ರನಾದ ಕೇತುವಿನೊಂದಿಗೆ ಸಿಂಹರಾಶಿಯಲ್ಲಿರ್ತಾನೆ 9ನೇ ಮನೆಯಲ್ಲಿ. ಆದ್ರಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಧನುರಾಶಿಯವರಿಗೆ ಹೂವು ಎತ್ತಿದಂಗೆ ತುಂಬಾ ಚೆನ್ನಾಗಿ, ತುಂಬಾ ಸುಲಲಿತವಾಗಿ, ತುಂಬಾ ಈಸಿಯಾಗಿ ಆಗಲಿದೆ. ಸೊ ಭೂಮಿ ವ್ಯವಹಾರಗಳು ನೀವೇನೇ ಮಾಡೋದಿದ್ರು ಅಂದ್ರೆ, ಭೂಮಿ ಪರ್ಚೇಸ್ ಮಾಡಬೇಕು ಅಂದ್ರೆ, ಖರೀದಿ ಮಾಡಬೇಕು, ಭೂಮಿಯನ್ನು ಮಾರಾಟ ಮಾಡಬೇಕು ಅಥವಾ ರಿಯಲ್ ಎಸ್ಟೇಟ್ ಮಾಡಬೇಕು, ಏನೇ ಮಾಡಬೇಕು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಧನುರಾಶಿಯವರದ್ದು ಈ ಒಂದು ಜುಲೈ ತಿಂಗಳಲ್ಲಿ ತುಂಬಾ ಸುಲಲಿತವಾಗಿ ಆಗುವ ಸಾಧ್ಯತೆಗಳು ಚೆನ್ನಾಗಿದೆ. ಫಾರ್ ಸಪೋಸ್ ಈಸಿಯಾಗಿ ಆಗಲಿಲ್ಲ ಅಂದ್ರೂ ಕೆಲಸಗಳಂತೂ ಆಗುತ್ತೆ. ಸ್ವಲ್ಪ ಜಗಳ ಮನಸ್ತಾಪದಿಂದ, ಯಾಕಂದ್ರೆ ಕುಜ ಕೇತು ಯುತಿ ಆದಾಗ ಸ್ವಲ್ಪ ಉಗ್ರ ವಾತಾವರಣ ಆಗುತ್ತೆ. ಸ್ವಲ್ಪ ಹಠಕ್ಕೆ ಬಿದ್ದಾದ್ರೂ ನಿಮ್ಮ ಕೆಲಸಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು ತುಂಬಾ ಚೆನ್ನಾಗಿ ನೀವು ಮಾಡಿ ಮುಗಿಸ್ಕೊಳ್ತೀರಾ. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಧನುರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದಲ್ಲಿ, ಸೊ ಜುಲೈ ತಿಂಗಳ ಕೊನೆಯ 2 ವಾರ ಇರುತ್ತಲ್ಲ, ಅಂದ್ರೆ 15ನೇ ತಾರೀಕು ನಂತರ ನಿಮ್ಮ ರಾಶ್ಯಾಧಿಪತಿಯ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ. ಆದ್ರಿಂದ ಸ್ವಲ್ಪ ನಿಮಗೆ ತುಂಬಾ ಚೆನ್ನಾಗಿ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಅಂದ್ರೆ ಔಷಧೋಪಚಾರಗಳ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಥವಾ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಅಂದ್ರೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಅಂದ್ರೆ ಒಳ್ಳೆ ವೈದ್ಯಕೀಯ ವ್ಯವಸ್ಥೆ, ವೈದ್ಯಕೀಯ ಚಿಕಿತ್ಸೆ, ವೈದ್ಯರು ಜುಲೈ 15ನೇ ತಾರೀಕು ದಾಟಬೇಕು, ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ ತಿಂಗಳಲ್ಲಿ ವಾಹನ ಖರೀದಿ ಯೋಗ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಧನುರಾಶಿಯವರಿಗೆ. ನೀವು ಧನುರಾಶಿಯವರಾಗಿದ್ದು ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಅಂದ್ರೆ ಮೊದಲ 2 ವಾರಗಳು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ ಸ್ವಲ್ಪ ಅನುಕೂಲ ಇರಬಹುದು. ಬಟ್ ಕೊನೆಯ 2 ವಾರಗಳು ಅಥವಾ ಜುಲೈ 15ರ ನಂತರ ಮಾತ್ರ ನೀವು ವಾಹನ ಖರೀದಿ
ಮಾಡ್ತೀವಿ ಅಂದರೆ ಹೊಸದು ಶೋರೂಮ್ ಪೀಸೆ, ಅದು 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, 10 ವೀಲರ್ ಆಗಿರ್ಬೋದು, ನಿಮ್ಮ ಏನೋ ಅವಶ್ಯಕತೆಗೆ ತಕ್ಕಂತೆ ನೀವು ಯಾವುದೇ ವಾಹನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಧನುರಾಶಿಯವರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಆದರೆ ತುಂಬ ಚೆನ್ನಾಗಿ ನೀವು ಜುಲೈ ತಿಂಗಳ 15ನೇ ತಾರೀಕು ನಂತರ ವಾಹನ ಖರೀದಿ ಯೋಗ ಚೆನ್ನಾಗಿದೆ. ಜುಲೈ ತಿಂಗಳಲ್ಲಿ ಸ್ವಲ್ಪ ಬಂಗಾರ ಖರೀದಿ ಯೋಗವೂ ಇದೆ, ನಿಮಗೆ ಜಾಸ್ತಿ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಇದಾಗಿತ್ತು ಧನುರಾಶಿಯವರ ಜುಲೈ ತಿಂಗಳ 5 ಶುಭ ವಿಚಾರಗಳು. ಎಚ್ಚರಿಕೆ ವಿಡಿಯೋ ಸಹ ಇದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೇನೆ. ಖಂಡಿತವಾಗಿ ಈ ವಿಡಿಯೋ ಪ್ರತಿಯೊಬ್ಬ ಧನುರಾಶಿಯವರು ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.